ಇಲ್ಲಿ ನಮ್ಮ ಪ್ರಶ್ನೆ ನಾವು ಇಷ್ಟೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಪ್ರಜ್ವಲ್ ರೇವಣ್ಣ ಹಾಲಿಡೇಗೆ ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ ಕುಟುಂಬದವರು, ನಿಮಗೆ ಮಾಧ್ಯಮದಲ್ಲೇ ಹೇಳಿದ್ರಲ್ಲ, ಅವನು ಜರ್ಮನಿಗೆ ಹೋಗಿದ್ದಾರೆ, ವಿಚಾರಣೆ ಕರೆದ್ರೆ ಬರ್ತಾರೆ ಅಂತ ಹೇಳಿರ್ಲಿಲ್ವಾ? ಕರೆದಿದ್ದಾರಲ್ಲ, ಎಲ್ಲಿದ್ದಾನೆ ಈಗ? ಆಫ್ಟರ್ ಆಲ್ ಈಸ್ ಅ ಫ್ಯೂಜಿಟಿವ್. ನಿಮ್ಮ ಮನೆ ಮಗ ಓಡೋಗಿದ್ದಾನೆ, ಎಲ್ಲಿದ್ದಾನೆ ಕರೆಸ್ರಿ ಅಂತ ಹೇಳಿದ್ರೆ ಅವಾಗ ಕರೆಸ್ತೀನಿ ಅಂತ ಹೇಳಿದವರು ಇವತ್ತು ಗೊತ್ತಿಲ್ಲ ಅಂತ ಇದ್ದಾರೆ. ಮತ್ತೆ ಇವತ್ತು ಇದೇ ದೇವರಾಜೇಗೌಡರು ಅವತ್ತೇನು ಹೇಳ್ತಾ ಇದ್ರು, ಅಮಿತ್ ಶಾ ಅವರಿಗೆ ಎಲ್ಲ ಗೊತ್ತಿದೆ ಅಂತ. ಇದನ್ನು ಅಮಿತ್ ಶಾ ಅವ್ರ ಡೈರೆಕ್ಷನ್ನೇ ಇರಬೇಕು. DKS ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬದನಾಮ್ ಮಾಡೋಕ್ಕೆ ಇವತ್ತು ಅವತ್ತೇ ಹೇಳ್ಬೋದಾಗಿತ್ತಲ್ಲ. ಅವರು 100 ಕೋಟಿ ರೂಪಾಯಿ ಆಫರ್ ಇದೆ ಅಂದರೆ ಮತ್ತೆ ಅವತ್ತೇ ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ, ಸರ್ ನನಗೆ 100 ಕೋಟಿ ಆಫರ್ ಕೊಟ್ಟಿದ್ದಾರೆ, ಇದನ್ನ ತನಿಖೆ ಮಾಡಿಸಿ ಅಂತ ಅಮಿತ್ ಶಾ ಹೇಳ್ಬೋದಾಗಿತ್ತಲ್ಲ, ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳಿಲ್ಲ? CBI IT ED ರೇಡ್ ಮಾಡಿಸ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಸುನೀಲ್ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 5 ಕೋಟಿ ರೂಪಾಯಿ ಯಾವುದೋ ಕ್ಲಬ್ಬಲ್ಲಿ ಕೊಟ್ಟಿದ್ದಾರಂತಲ್ಲ, ತೆಗಿಸಿ CCTV. ಯಾರ್ಯಾರಿದ್ರು ಯಾರ್ಯಾರಿರಲಿಲ್ಲ? 5 ಕೋಟಿ ತೊಗೊಂಡು ಹೋಗ್ಬೇಕಂದ್ರೆ ಎಷ್ಟು ಚೀಲ ಬೇಕಾಗ್ತದೆ ಗೊತ್ತಿರ್ತದಲ್ಲ BJP ಅವರಿಗೆ ಆಪರೇಷನ್ ಕಮಲ ಮಾಡಿ ರೂಢಿ ಇದೆ ಅಲ್ವಾ? ಎಷ್ಟು ಬ್ಯಾಗು ಏನು ಇದೆಲ್ಲ ಗೊತ್ತಿರ್ತದಲ್ಲ, ಎಷ್ಟು ಟೆಂಪೋಗಳು ಬೇಕಾಗುತ್ತೆ ಅಂತ. ಎಷ್ಟು ಟೆಂಪೋಗಳು ಬೌರಿಂಗ್ ಕ್ಲಬ್ ಒಳಗಡೆ ಹೋದ್ವು, ಎಷ್ಟು ಟೆಂಪೋಗಳು ಹೊರಗೆ ಬಂದರು, ಅದೆಲ್ಲ ಮಾಡಲಿ. ಆಮೇಲೆ ದೇವರಾಜೇಗೌಡ ಈಸ್ ಅ ಲಾಯರ್, ಅವರಿಗೆ ಕಾನೂನು ಪ್ರಕ್ರಿಯೆಗಳು ಗೊತ್ತಿರಲ್ವಾ? ಕಾನೂನು ಅಂದರೆ ಏನು ಗೊತ್ತಿಲ್ವಾ ಅವರಿಗೆ? ಅವರು ಜಡ್ಜ್ ಮುಂದೆ ಡಿಪೋಸ್ ಮಾಡಬೇಕಾದ್ರೆ, ನೋಡಿ ಸರ್ ಇದೆಲ್ಲ ದಾಖಲೆಗಳಿದೆ, ಇದು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇದ್ದೀನಿ, CCTV ಫುಟೇಜ್ ಇದೆ, ಆಡಿಯೋ ರೆಕಾರ್ಡಿಂಗ್ ಇದೆ, ವಿಡಿಯೋ ರೆಕಾರ್ಡಿಂಗ್ ಇದೆ, ಟ್ರಾನ್ಸಾಕ್ಷನ್ದು ಇಲ್ಲಿ ಚಲಾನ್ಗಳಿವೆ, ಟ್ರಾನ್ಸಾಕ್ಷನ್ದು ಒಪ್ಪಂದ ಕಾಗದಗಳಿವೆ, ಕೊಡಬೇಕಾಗಿತ್ತು. ಯಾರು ಕೊಡಬೇಡ ಅಂತ ಹೇಳಿದ್ದು? ವ್ಯಾನ್ನಲ್ಲಿ ಕೂತ್ಬಿಟ್ಟು ಮಾಧ್ಯಮಕ್ಕೆ ಏನು ಹೇಳಬೇಕು ಹೇಳ್ಬಿಟ್ಟು ಓಡೋಗೋದು ಅದಕ್ಕೆ ಸಾಕ್ಷಿ ಅನ್ನೋಕ್ಕಾಗುತ್ತಾ? ನಾವು ಹೇಳ್ತಾ ಇದೀವಲ್ಲ, ನಾವು ಕೇಳ್ತಾ ಇರೋದು BJP ಮತ್ತು JDS ಮೌನ ಯಾಕಿದ್ದಾರೆ ಇದಕ್ಕೆ? ಎಲ್ಲರೂ ಕಾಂಗ್ರೆಸ್ SIT ಪ್ರಜ್ವಲ್ ರೇವಣ್ಣ ಕರ್ಕೊಂಡು ಬರಬೇಕು ಅಂತ. ಹೌದು, ಕರ್ಕೊಂಡು ಬರಬೇಕು, ಅದು ನಮ್ಮ ಕರ್ತವ್ಯ ಇದೆ, ನಾವು ಮಾಡ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ವ್ಯಾಪ್ತಿ ನಮ್ಮ ರಾಜ್ಯಕ್ಕೆ ಸೀಮಿತ ಇರೋದು. ಬೇರೆ ರಾಜ್ಯದಲ್ಲೂ ಕೂಡ ಯಾರಾನ ಕ್ರಿಮಿನಲ್ ಇದ್ದರೆ ನಾವು ಅಲ್ಲಿ ಲೋಕಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯವ್ರನ್ನ ಸಂಪರ್ಕ ಮಾಡಿ, ಅಲ್ಲಿನ ಗೃಹ ಸಚಿವರನ್ನ ಸಂಪರ್ಕ ಮಾಡಿ, ಮಂತ್ರಿಗಳನ್ನು ಸಂಪರ್ಕ ಮಾಡಿ, ಸರ್ಕಾರಗಳನ್ನು ಸಂಪರ್ಕ ಮಾಡಿ ಅವರ ಕೋಆಪರೇಷನ್ ಜೊತೆನೇ ತರಬೇಕಾಗ್ತದೆ. ಅವು ಇಂಡಿಯಾನಲ್ಲಿ ಎಲ್ಲಾನ ಇದ್ರೂ ನಾವು ಹುಡುಕ್ ತರ್ಬೋದು. ಆದರೆ ಕೆಲವು ಕಾನೂನಿನ ಚೌಕಟ್ಟು ನಮಗೆ ಅಡಚಣೆಗಳಾಗಿವೆ. ವೆನ್ ಇಟ್ ಈಸ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್, ವಿದೇಶದಲ್ಲಿದ್ದಾಗ ನಮಗೆ ಕೇಂದ್ರ ಸರ್ಕಾರದ ನೆರವು ಬೇಕಾಗ್ತದೆ. BJP ಅವರು ಇವಾಗ ಯಾವಾಗಲೂ ಡಬಲ್ ಇಂಜಿನ್ ಸರ್ಕಾರ ಅಂತಾರಲ್ಲಪ್ಪ. ನಿಮಗೇನಾದರೂ ನೈತಿಕತೆ ಇದ್ದಿದ್ರೆ ನಾವು JDS ಅಂತ ಪಕ್ಷದ ಜೊತೆ ನಾವು ಮೈತ್ರಿ ಮಾಡ್ಕೊಳಲ್ಲ, ನಾವು ಈ ಪಕ್ಷದಿಂದ ದೂರ ಇರ್ತೀವಿ, ಇವರಿಗೆ ಸಾರ್ವಜನಿಕ ಜೀವನದಲ್ಲಿ ಇರೋಕ್ಕೆ ನೈತಿಕತೆ ಇಲ್ಲ, ಇಂಥ ಹೀನಾಯ ಕೃತ್ಯವನ್ನು ಮಾಡಿ ಇಂಥವರಿಗೆ ಏನು ಅಭ್ಯರ್ಥಿಯನ್ನು ಘೋಷಣೆ ಮಾಡಿಬಿಟ್ಟು ಅವ್ರ ಪರ ಪ್ರಚಾರ ಮಾಡಿದ್ದು ನಮ್ಮದು ದೊಡ್ಡ ತಪ್ಪಾಗಿದೆ. ನಾವು ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ ಪತ್ರ ಬರಿತಾ ಇದ್ದೀವಿ, ಇದಕ್ಕೆ ಏನೇ ಈ ಪ್ರಕರಣಕ್ಕೆ ಏನೇ ಸಹಕಾರ ಇದ್ರೂ ನೀವು ದಯವಿಟ್ಟು ಕೊಡಿ ಅಂತ ಬರೆದಿದ್ದಾರ? ಬರಿಬೋದಾಗಿತ್ತಲ್ಲ ಅಮಿತ್ ಶಾ ಅವರಿಗೆ. ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು, ಸರ್ ನಮ್ಮ ರಾಜ್ಯದ ಮರ್ಯಾದೆ ಹಾಳಾಗ್ತಾ ಇದೆ, ಇವರ ಸಹವಾಸ ಮಾಡಿ ನಮ್ಮ ಪಕ್ಷಕ್ಕೂ ಕಳಂಕ ತಗಲಿದೆ, ದಯವಿಟ್ಟು SIT ಅವರ ವಿಚಾರಣೆಗೆ ನೀವು ಕೋಆಪರೇಟ್ ಮಾಡಿ, ವಿದೇಶದಲ್ಲಿ ಎಲ್ಲೇ ಇರಲಿ ನಮ್ಮ ಏಜೆನ್ಸೀಸ್ ಯಾರಿದ್ದಾರೆ, NIA ಇರ್ಬೋದು, ಇಂಟರ್ಪೋಲ್ ಇರ್ಬೋದು, ಯಾವ ಏಜೆನ್ಸಿ ಬೇಕಾದರೂ ನೀವು ನಿಯುಕ್ತ ಮಾಡಿಸಿ ಇವರಿಗೆ ಸಹಕಾರ ಕೊಡಿ ಅಂತ ಬರೆದಿದ್ದಾರೆ ಅವರು. ಇಲ್ಲಿ ತನಕ ಅವ್ರೇನಾಗ್ಬಿಟ್ಟಿದೆ ಅಂದರೆ ಅವ್ರ ಮೇಲೆ ಜವಾಬ್ದಾರಿ ಬಿಟ್ಟು ಇನ್ನೆಲ್ಲರದ್ದು ಜವಾಬ್ದಾರಿಗಳು ಇವರು ಹೇಳ್ತಾ ಇರೋದು. ಅಂದರೆ BJP ಮೇಲೆ ಏನು ಜವಾಬ್ದಾರಿ ಇಲ್ವಾ? ಮೊನ್ನೆ MLC ಚುನಾವಣೆಗೆ ಮತ್ತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಅಂದರೆ ಇವರಿಗೆ ಹೆಣ್ಮಕ್ಳು ಮರ್ಯಾದೆ ಮುಖ್ಯ ಅಲ್ಲ, ಇವರಿಗೆ ಇಂಪಾರ್ಟೆಂಟ್ ಇರೋದು ಅವರ ರಾಜಕೀಯ ಭವಿಷ್ಯ. ಬಿಟ್ಬಿಡ್ರಿ, ನಿಮ್ಗೆ ಇದು ಇದ್ರೆ JDS ಅವ್ರ ಮೈತ್ರಿ ಬಿಟ್ಬಿಡಿ. ಹೇಳಿ, ಇಲ್ಲಿ ತನಕನೂ ಅವರು
ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದ್ ಬಿಟ್ಟು JDS ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳೋದ್ ಬಿಟ್ಟು ಬಿಜೆಪಿಯವರು ಏನೂ ಮಾಡ್ತಾ ಇಲ್ಲ. ಹುಬ್ಳಿ ಪ್ರಕರಣದಲ್ಲಿ ಎಷ್ಟು ಆಕ್ಟಿವ್ ಇದ್ರು ಹಾಸನ್ ಪ್ರಕರಣದಲ್ಲಿ ಯಾಕೆ ಮೌನ ಇದ್ದಾರೆ?